ಮಾದಪ್ಪ ಭಕ್ತನನ್ನ ಬಲಿ ತೆಗೆದುಕೊಂಡಿದ್ದಂತ ಚಿರತೆ ಕೊನೆಗೂ ಕೂಡ ಸರಿಯಾಗಿದೆ. ಪಾದಯಾತ್ರಿಗಳಲ್ಲಿ ಮನೆ ಮಾಡಿದ್ದಂತ ಆತಂಕ ಕೊಂಚ ದೂರವಾಗಿದೆ. 2 ದಿನಗಳ ಹಿಂದೆ ಪಾದಯಾತ್ರೆಯ ಮೇಲೆ ದಾಳಿ ಮಾಡಿತ್ತು ಚಿರತೆ. ತಾಳಬೆಟ್ಟ ಮಾರ್ಗದ ರಂಗಸ್ವಾಮಿ ಒಡ್ಡುವಿನ ಬಳಿ ದಾಳಿ ಮಾಡಿತ್ತು. ಮಂಡ್ಯ ಮೂಲದ ಪ್ರವೀಣ್ ಎಂಬಾತನನ್ನ ಕೊಂದಿತ್ತು ಚಿರತೆ. ಕೊಂದಿದ್ದು ಮಾತ್ರವಲ್ಲದೆ ಆತನನ್ನ ಸರಿಸುಮಾರು ದೂರದವರೆಗೂ ಕೂಡ ಆ ಡೆಡ್ ಬಾಡಿಯನ್ನ ಎಳೆದು ತೆಗೆದುಕೊಂಡು ಹೋಗಿತ್ತು. ಯಾವುದೋ ಒಂದು ಕಂದಕದಲ್ಲಿ ಬೀಸಾಡಿ ತೆರಳಿತ್ತು. ನಂತರದಲ್ಲಿ ಅನೇಕ ರೀತಿಯ ಆಕ್ರೋಶ ವ್ಯಕ್ತವಾಯಿತು. ತಾತ್ಕಾಲಿಕವಾಗಿ ಪಾದಯಾತ್ರೆಯನ್ನು ಕೂಡ ಬಂದ್ ಮಾಡಲಾಗಿತ್ತು. ಕೇವಲ ವಾಹನಗಳಲ್ಲಿ ತೆರಳಲು ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಕೊನೆಗೂ ಮಾದಪ್ಪನ ಬೆಟ್ಟದಲ್ಲಿ ಆತಂಕ ಸೃಷ್ಟಿಸಿದ್ದ ಚಿರತೆ ಸೆರೆಯಾಗಿದೆ. ಚಿರತೆಯನ್ನ ನಿನ್ನೆ ರಾತ್ರಿ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಡ್ರೋನ್ ಕ್ಯಾಮೆರಾ ಬಳಸಿ ಚಿರತೆಯನ್ನ ಪತ್ತೆ ಹಚ್ಚಿದ್ದಾರೆ. ಚಿರತೆಗೆ ಅರಿವಳಿಕೆ ಮದ್ದು ನೀಡಿ ಸೆರೆ ಹಿಡಿದು ಅದನ್ನು ಬೇರೆ ಜಾಗಕ್ಕೆ ಸ್ಥಳಾಂತರವನ್ನು ಮಾಡಿದ್ದಾರೆ. ಡ್ರೋನ್ ಮೂಲಕ ಪತ್ತೆ ಹಚ್ಚಿದ್ದಾರೆ. ಮಲಗಿಲ್ಲ ಎಲ್ಲಿ ಕೊಟ್ಬಿಡ್ತೀಯ? ಡ್ರೋನ್ ಕ್ಯಾಮೆರಾದ ಮೂಲಕ ಇಡೀ ಅರಣ್ಯ ಪ್ರದೇಶವನ್ನು ಜಾಲಾಡಿದಂತ ಅರಣ್ಯಾಧಿಕಾರಿಗಳಿಗೆ ಸಿಕ್ಕಿತ್ತು ಈ ಗಂಡು ಚಿರತೆ. ಈ ಚಿರತೆಯನ್ನ ಅದರ ಸ್ಥಳವನ್ನ, ಅದರ ಅಡುಗುತಾಣವನ್ನ, ಅದರ ಜಾಡನ್ನ ಹಿಡಿದು ಹೊರಟಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಅದರ ಬೆನ್ನಟ್ಟಿದ್ದಾರೆ. ಮಾತ್ರವಲ್ಲದೆ ಅರಿವಳಿಕೆ ಮದ್ದನ್ನು ಕೊಟ್ಟಿದ್ದಾರೆ. ಯಾವಾಗ ಅರಿವಳಿಕೆ ಮದ್ದು ಕೊಟ್ಟ ನಂತರದಲ್ಲಿ ಕೊಂಚ ಹೊತ್ತಾದ ಮೇಲೆ, ಸ್ವಲ್ಪ ಸಮಯದ ನಂತರ ಅದು ಅರೆಪ್ರಜ್ಞಾವಸ್ಥೆಗೆ ಜಾರಿದೆ. ಅನಂತರದಲ್ಲಿ ಆ ಚಿರತೆಯನ್ನು ಹೊತ್ತು ತಂದು ಆ ಚಿರತೆಯನ್ನು ಸ್ಥಳಾಂತರ ಮಾಡಲಾಗಿದೆ. ಇತ್ತೀಚೆಗೆ ಆ ಭಾಗದಲ್ಲಿ ಅತಿ ಹೆಚ್ಚು ಚಿರತೆ ಹಾವಳಿ, ಹುಲಿ ಹಾವಳಿ, ಆನೆ ಹಾವಳಿ, ಹೀಗೆ ಕಾಡು ಪ್ರಾಣಿಗಳು ಮತ್ತು ಮಾನವನ ನಡುವಿನ ಸಂಘರ್ಷ ದಿನೇ ದಿನ ಜಾಸ್ತಿ ಆಗ್ತಾ ಇದೆ. ಉಪಟಳ ಕೂಡ ಜಾಸ್ತಿ ಆಗ್ತಾ ಇದೆ. ಜನ ಮತ್ತು ಜಾನುವಾರು ಪ್ರಾಣದ ಆತಂಕದಲ್ಲಿ, ಭಯ ಭೀತಿಯಿಂದಲೇ ಜೀವನ ಮಾಡುವಂತಾಗಿದೆ. ಹೇಳಿಕಿಳಿ ಮಲೆ ಮಹದೇಶ್ವರ ಬೆಟ್ಟ ಅಂತ ಹೇಳಿದ್ರೆ ಅನೇಕರು ಕೂಡ ದೇವಸ್ಥಾನಕ್ಕೆ ಹೋಗುವಂಥ ಭಕ್ತರಿದ್ದಾರೆ. ಅದು ಕೂಡ ಹೆಚ್ಚಾಗಿ ಕೆಲವಷ್ಟು ಭಕ್ತರು ಪಾದಯಾತ್ರೆಯ ಮೂಲಕ ತೆರಳಿಯೇ ಮಾದಪ್ಪನ ದರ್ಶನವನ್ನು ಪಡೆದುಕೊಳ್ತಾರೆ. ಹೀಗೆ ದರ್ಶನವನ್ನು ಪಡೆದುಕೊಳ್ಳಬೇಕು ಅಂತ ಹೋಗಿದ್ದಂಥ ವ್ಯಕ್ತಿ ಬಲಿಯಾಗಿದ್ದ. ಇದೀಗ ಆ ಚಿರತೆಯನ್ನು ಸೆರೆ ಹಿಡಿದಿದ್ದಾರೆ. ಕೊಂಚ ನಿರಾಳರಾಗಿದ್ದಾರೆ ಮಾದಪ್ಪನ ಭಕ್ತರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಕೊನೆಗೂ ಕೂಡ ಚಿರತೆ ಸೆರೆಯಾಗಿದೆ. ಇದೊಂದು ತಾತ್ಕಾಲಿಕ ಪರಿಹಾರವಷ್ಟೇ. ಆತಂಕ ನಿವಾರಣೆ ಆಗಿದೆ. ಇನ್ನು ಮುಂದೆ ಧೈರ್ಯವಾಗಿ ಆ ಪ್ರದೇಶದಲ್ಲಿ ಹೋಗ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಬಟ್ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕೂಡ ಕಂಡುಕೊಳ್ಬೇಕಾಗಿದೆ. ವನ್ಯ ಸಂಕುಲವೂ ಉಳಿಬೇಕಾಗಿದೆ, ಜಾನುವಾರು ಕೂಡ ಉಳಿಬೇಕಾಗಿದೆ. ಹೌದು ದಶರಥ್, ಬಹಳ ಮುಖ್ಯವಾಗಿ ಇದು ಸಂಪೂರ್ಣವಾದಂತಹ ಒಂದು ಪರಿಹಾರ ಅಲ್ಲ. ಯಾಕೆಂತ ಹೇಳಿದ್ರು ತಾತ್ಕಾಲಿಕವಾಗಿ ಈಗ ಮೊನ್ನೆ ನಡೆದಿದ್ದಂತಹ ಒಂದು ಘಟನೆಯಲ್ಲಿ ಆ ಒಂದು ಚಿರತೆಯನ್ನ ಸೆರೆ ಹಿಡಿಯುವಂತಹ ಒಂದು ಕಾರ್ಯ ಆಗಿರ್ತಕ್ಕಂಥದ್ದು. ಅದರಿಂದ ಸ್ವಲ್ಪ ಮಟ್ಟಿಗೆ ಜನ ಅಲ್ಲಿನ ಸುತ್ತಮುತ್ತ ಇರತಕ್ಕಂಥವ್ರು ಇರಬಹುದು, ಜೊತೆಗೆ ಪಾದಯಾತ್ರಿಗಳೇನಿದ್ದಾರೆ ಇವರು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ನಾವು ಹೇಳ್ಬೋದು. ವಿನಃ ಇದು ಸಂಪೂರ್ಣವಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಕಾಡು ಪ್ರಾಣಿಗಳ ಭಯ ಇರೋದಿಲ್ಲ ಅನ್ನೋ ರೀತಿಯಾದಂತಹ ಒಂದು ವಾತಾವರಣ ಅಲ್ಲಿ ನಿರ್ಮಾಣವಾಗಿಲ್ಲ. ಯಾಕೆಂತ ಹೇಳಿದ್ರೆ ಅದು ಅಭಯಾರಣ್ಯ. ಈ ಒಂದು ಭಾಗದಲ್ಲಿ ಪ್ರಾಣಿಗಳ ಓಡಾಟ ಪ್ರತಿನಿತ್ಯವೂ ಕೂಡ ಸಹಜವಾಗಿ ಇರುತ್ತೆ. ಆದರೆ ಆ ಮಹದೇಶ್ವರನ ದರ್ಶನಕ್ಕೆ ತೆರಳುವಂತಹ ಭಕ್ತಾದಿಗಳು ತೆರಳುವಂತಹ ಮಾರ್ಗ ಇರತಕ್ಕಂಥದ್ದು ಏನಿದೆ ಅಂದರೆ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಇರಬಹುದು, ಜೊತೆಗೆ 2 ವೀಲರ್ಗಳಲ್ಲಿ ಹೋಗ್ತಕ್ಕಂಥದ್ದು ಇರಬಹುದು. ಈ ಎಲ್ಲ ಜನರು ಓಡಾಡುವಂತಹ ಮಾರ್ಗಗಳೇನಿರ್ತವೆ ಆ ಒಂದು ಭಾಗಗಳಲ್ಲಿ ಹೆಚ್ಚಿನ ಅರಣ್ಯ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವ ಮುಖಾಂತರ ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿಯನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಈಗ ಬಹಳ ಮುಖ್ಯವಾಗಿ ಮೊನ್ನೆ ಮಂಡ್ಯದ ಚೀರ್ನಹಳ್ಳಿಯ ಮಹದೇಶ್ವರನ ಭಕ್ತ ಪ್ರವೀಣ್ ಎಂಬಾತ ಪಾದಯಾತ್ರೆಯಲ್ಲಿ ತೆರಳುತ್ತಾ ಇರ್ತಾನೆ. ಹನೂರು ತಾಲೂಕಿನ, ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಹದೇಶ್ವರ ಬೆಟ್ಟದ ತಾಳೆಬೆಟ್ಟ ಏನಿದೆ, ಆ ಒಂದು ತಾಳೆಬೆಟ್ಟದ ರಂಗಸ್ವಾಮಿ ಒಡ್ಡು ಅಂತಕ್ಕಂಥ ಮಾರ್ಗ ಏನಿದೆ, ಆ ಒಂದು ಸ್ಥಳದಲ್ಲಿ ತೆರಳುವಂತಹ ಸಂದರ್ಭದಲ್ಲಿ ಚಿರತೆ ದಾಳಿಯಾಗಿ ಆತ ಮೃತಪಟ್ಟಿದ್ದ. ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚಿರತೆಯನ್ನು ಸೆರೆ ಹಿಡಿಯಲಿಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು. ಆ ಒಂದು ಕಾರ್ಯಾಚರಣೆಗಾಗಿ
ಮೈಸೂರಿನ ಚಿರತೆ ಕಾರ್ಯಪಡೆಯು ಕೂಡ ಅಲ್ಲಿಗೆ ತೆರಳಿತ್ತು. ಆ ಒಂದು ನಿರಂತರವಾದಂತಹ ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಈಗ ಚಿರತೆಯನ್ನು ಸೆರೆ ಹಿಡಿತಕ್ಕಂಥ ಒಂದು ಕೆಲಸ ಆಗಿದೆ. ತಾಳೆಬೆಟ್ಟದ ಬಳಿ ಇರತಕ್ಕಂಥ ಭಕ್ತಾದಿಗಳಿರಬಹುದು, ಜೊತೆಗೆ ಸುತ್ತಮುತ್ತಲ ಗ್ರಾಮಸ್ಥರು ಒಂದು ರೀತಿ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಆದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಹದೇಶ್ವರ ಬೆಟ್ಟದ ಅರಣ್ಯ ಪ್ರದೇಶ ಏನಿದೆ, ಈ ಒಂದು ಅರಣ್ಯ ಪ್ರದೇಶದ ಭಾಗದಲ್ಲಿ ಪ್ರತಿನಿತ್ಯವೂ ಕೂಡ ಕಾಡು ಪ್ರಾಣಿಗಳ ಓಡಾಟ ಸಾಮಾನ್ಯವಾಗಿರುತ್ತೆ. ಹೀಗಾಗಿ ಎಚ್ಚರಿಕೆಯಿಂದ ಇರತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಏನು ಕಾನೂನು ಅಂದ್ರೆ ಅರಣ್ಯ ಇಲಾಖೆಯ ಒಂದು ನಿಯಮಗಳೇನಿದ್ದಾವೆ, ಅಂದ್ರೆ ಮಹದೇಶ್ವರ ಅರಣ್ಯ ಪ್ರದೇಶ ಏನಿದೆ ಆ ಒಂದು ವ್ಯಾಪ್ತಿನಲ್ಲಿ ಭಕ್ತಾದಿಗಳು ತೆರಳುವಂತಹ ಸಂದರ್ಭ ಏನಿರುತ್ತೆ ಅಲ್ಲಿ ನಿಯಮಗಳನ್ನ ಪಾಲನೆ ಮಾಡಬೇಕಾದಂಥದ್ದು ಕಡ್ಡಾಯವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಬೆಳಗಿನ ಜಾವ 6 ಗಂಟೆಯ ನಂತರ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಅರಣ್ಯ ಇಲಾಖೆ ಈಗಾಗಲೇ ಹಲವು ಸಲಹೆ ಸೂಚನೆಗಳನ್ನ ಕೊಟ್ಟಿದೆ. ಆದ್ರೆ ಅದನ್ನ ಪಾಲನೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಜೊತೆಗೆ ಪಾದಯಾತ್ರೆ ಮಾಡುವಂತಹ ಭಕ್ತಾದಿಗಳು ಇರುವಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಎಷ್ಟೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಹೀಗಾಗಿ ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗ ಇದಕ್ಕೆ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡತಕ್ಕಂಥದ್ದು, ಕಾಡು ಪ್ರಾಣಿಗಳು ಮಹದೇಶ್ವರ ಭಕ್ತರು ಹೋಗುವಂತಹ ಮಾರ್ಗಕ್ಕೆ ಹೆಚ್ಚಿನದಾಗಿ ಬರದೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಈಗ ಒತ್ತಾಯವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.